ಹೆಸರು ಲಕ್ಷ್ಮೀನಾರಾಯಣ್. ನಾನು ಹೋದ ತಿಂಗಳು ಬಂದಿದ್ದೆ. ಅಂದರೆ ಫಸ್ಟ್ ಟೈಮ್ ಅದೇ ಬಂದಿದ್ದು. ನಾನು 6 ಮಂತಿಂದ ಕೇಳ್ತಿದ್ದೆ, ಇದು ನಿಜಾನಾ ಅನ್ನೋ ನಂಬಿಕೆ ಇರಲಿಲ್ಲ ನನಗೆ. ಯಾಕಂದರೆ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಅಫರ್ಮೇಷನ್ ಶುರು ಮಾಡ್ಕೊಂಡೆ. ಅಂದರೆ ಮಿರರ್ ಅಫರ್ಮೇಷನ್ ಅಂತ ಹೇಳ್ತೀರಲ್ಲ, ಅದು ಮಿರರ್ ಮುಂದೆ ಹೇಳಿದ್ರೆ ಆಗುತ್ತಾ ಅಂತ. ಯಾಕಂದರೆ ಹಿಂದಿನಿಂದಲೂ ಮನಸ್ಸಂತೆ ಮಹಾದೇವ ಅಂತ ಹಿರಿಯರು ಹೇಳ್ತಿದ್ರು. ಬಟ್ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದ್ರೆ ನಾವೇ ದೇವರು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಸ್ಕೊಟ್ಟಿದ್ದೆ ಈ ಗುರುಗಳು. ಜೊತೆಗೆ ನಮ್ಮ ಮೇಲೆ ನಂಬಿಕೆ ಇಲ್ದಿರ ನಾವು ನಾನು ಆಗಲ್ಲ ಬಿಡು, ನಾನು ದುಡಿಯಲ್ಲ ಬಿಡು, ನಾನು ಚೆನ್ನಾಗಾಗಲ್ಲ ಬಿಡು ಅಂತ ನಾವು ಅಂದ್ಕೊಂಡು ನಾನು ಲೋ ಗ್ರೇಡ್ಗೆ ಹೋಗ್ಬಿಟ್ಟಿದ್ದೆ. ನನಗೆ ಇವಾಗ 62 ವರ್ಷ. ಯಾಕಂದರೆ ಈಗ ಮೊನ್ನೆ ನಾನು ಸಾಲ ತೀರಿಸೋದು ಹೆಂಗೆ ಅಂತ ಗೊತ್ತಾಗಿ ಅವತ್ತು ಹೇಳ್ಕೊಟ್ಟ ಮೇಲೆ ನಾನು ಈಗಾಗಲೇ 1.5 ಲಕ್ಷ ತೀರಿಸಿದ್ದೀನಿ. ಯಾಕಂದರೆ ಗುರುಗಳು ಅವರು 7 ಕೋಟಿ ಸಾಲ ತೀರಿಸಿದ್ರ ಬಗ್ಗೆ ಹೇಳಿ ಫಸ್ಟ್ ಕಡಿಮೆ ಇರೋ ಸಾಲಗಳು ತೀರಿಸ್ಬಿಡಿ, ಆಮೇಲೆ ಜಾಸ್ತಿ ಇರೋದಕ್ಕೆ ಮಾಡಿ, ಫಸ್ಟ್ ಚಿಕ್ಕ ಯಾವುದೇ ತೀರಿಸ್ಬಿಡಿ ಅಂದರು. ಅದೊಂದು ಗೊತ್ತಾದ್ಮೇಲೆ ನಾನೀಗ 18 ಲಕ್ಷ ತೀರಿಸ್ಬೇಕು. ನನಗೆ 19 ಲಕ್ಷ ಬರಬೇಕು. ಬರೋದ್ರ ಬಗ್ಗೆ ನಾನು ಮೊನ್ನೆ ಕೇಳ್ಕೊಳ್ತಿಲ್ಲ. ನಾನು 18 ಲಕ್ಷ ತೀರಿಸೋದ್ರ ಬಗ್ಗೆ ಈಗಾಗಲೇ 1.5 ಲಕ್ಷ ತೀರಿಸಿದ್ದೀನಿ. ಇವತ್ತು ನಮ್ಮ ಮಿಸ್ಸಸ್ಸನ್ನು ಕರ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ಇವತ್ತೇನು ಅಂದರೆ ಈ 100 ಕೋಟಿ ಸಂಪಾದನೆ ಮಾಡ್ತೀನ ಇಲ್ವಾ ಅನ್ನೋ ನಂಬಿಕೆ ಇರಲಿಲ್ಲ. ಇವಾಗ ಸಂಪಾದನೆ ಮಾಡ್ದಿರನೇ ಸಾಯಬಾರ್ದು ಅಂತ ನಿರ್ಧಾರ ಆಗಿದೆ. ಈಗ 62 ಇಯರ್ಸು, ನನಗೆ ವಯಸ್ಸಲ್ಲ ಮುಖ್ಯ, ಛಲ ಮುಖ್ಯ. ಹಂಗೆ ಮಾಡದೆ ಸಾಯಬಾರ್ದು. ಹಂಗಾಗಿ ಇವತ್ತು ಎಷ್ಟು ಖುಷಿ ಇದೆ ಅಂದರೆ ಇವತ್ತಿನ ತಿಳ್ಕೊಳ್ಳೋದು, ನಾವು ಮನುಷ್ಯನಂದ್ರೆ ಏನು, ಪ್ರಾಣಿಗಳು ಗುರುಗಳೇ ಇಲ್ಲ, ನಮಗೆಲ್ಲ ಇದ್ದು ನಾವು ಯಾಕೆ ಮಾಡಲ್ಲ? ಪ್ರತಿ ಒಂದು ಪಕ್ಷಿ, ಒಂದು ಹಾವು, ಎಲ್ಲ ಆನೆ ಇಂದ ಹಿಡಿದ್ರು, ಒಂದು ಇರುವೆಯಿಂದ ಹಿಡಿದು ಅವೆಲ್ಲ ಬರಗಾಲಕ್ಕೆ ಏನು ಮಾಡಬೇಕು ನಾವು ಸಂಪಾದನೆ ಮಾಡಲ್ಲ. ಅದಕ್ಕೆ ನನಗಿಂತ ಸೋಮಾರಿ ಅಂತ ಅನ್ಸ್ಕೊಳ್ಳೋದಕ್ಕಿಂತ ನಾನೇ ಎಲ್ಲ ಅಂತ 100 ಕೋಟಿ ನಾನು ಮಾಡ್ಬೋದು, 100 ಕೋಟಿ ಬಿತ್ತನೆ ಮಾಡಕ್ಕೆ ಹೋದರೆ 1000 ಕೋಟಿ ಮಾಡ್ಬೋದಲ್ಲ ಅಂತ ಇವತ್ತು ಅರ್ಥ ಆಗಿದೆ. ಲೈಫ್ ಲಾಂಗ್ ನನಗೆ 5 ಮಕ್ಕಳಿಗೂ ಹೇಳ್ಕೊಡ್ಬೇಕು. ಅವರು 5 ಮಕ್ಕಳು ಅನ್ನೋದಕ್ಕಿಂತ ನಾನು ನಮ್ಮ ಅಪ್ಪನಿಗೆ ಎಂಥ ಮಗು ಅನ್ನೋದು ತೋರಿಸ್ಕೊಳ್ಳೋಕ್ಕೆ ಇವತ್ತು. ಸರ್, ನೀವು ಮಿರರ್ ಅಫರ್ಮೇಷನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ ನನಗೆ. ಯಾವ ರೀತಿ ಮಾಡ್ತಿದ್ದೀರಿ ಸರ್? ನಾನು ಅದೇ ಈಗ ಐ ಆಮ್ ಎ ರಿಚ್ ಅನ್ನೋದು, ಐ ಆಮ್ ಎ ರಿಚ್, ಐ ಆಮ್ ಎ ರಿಚ್, ಐ ಆಮ್ ಎ ಗ್ರೇಟ್, ಐ ಆಮ್ ಎ ಗ್ರೇಟ್, ಐ ಆಮ್ ಎ ಗ್ರೇಟ್, ಐ ಆಮ್ ಎ ಹೆಲ್ದಿ, ಐ ಆಮ್ ಎ ಹೆಲ್ದಿ, ಐ ಆಮ್ ಎ ಹೆಲ್ದಿ, ಐ ಆಮ್ ಎ ವೆಲ್ತಿ, ಐ ಆಮ್ ವೆಲ್ತಿ, ಐ ಆಮ್ ವೆಲ್ತಿ, ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ, ಐ ಆಮ್ ಹ್ಯಾಪಿ. ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಯೂನಿವರ್ಸ್. ವಿಶ್ವಕ್ಕೆ ಕೃತಜ್ಞತೆಗಳು. ಇದನ್ನ ನಾನು ಮಿರರ್ ಹತ್ರ ಮಾಡ್ತೀನಿ. ಹಿಂಗಾಗಿ ನಾನು ಈಗಾಗಲೇ 1 ತಿಂಗಳಿಂದ 1.5 ಲಕ್ಷ ಸಾಲ ತೀರಿಸಿದ್ದೀನಿ. ನನಗೆ ಸಾಲ ತೀರಿಸ್ತೀನಿ ಅನ್ನೋ ಗುರಿ ಹೋಗ್ಬಿಟ್ಟು ಅವಮಾನ ಆಗ್ತಾ ಇದೆ ಅನ್ನೋದು. ಅದೇ ಹೇಳಿದ್ರಲ್ಲ ಸಾಲ ತೀರಿಸ್ದೆ ಸಾಧಿಸದೆ ಸಾಯಬಾರ್ದು. ನಾನು ರಿಚ್ ಆಗಿ ಸಾಯ್ಬೇಕು. ಎಲ್ಲರೂ ಸಾಯ್ತಾರೆ, ನಾನು ರಿಚ್ ಆಗಿ ಸಾಯ್ಬೇಕು, ರಿಚ್ ಮ್ಯಾನ್ ಆಗಿ ಸಾಯ್ಬೇಕು. ಅದೇ ನನ್ನ ನೋಡಿದ್ರೆ ಇವನ್ ಥರ ಬದುಕಬೇಕು ಅಂತ ಅನ್ನೋ ರೀತಿ ನಾನು ಇನ್ನೊಬ್ಬರಿಗೆ ಮಾರ್ಗದರ್ಶಿಯಾಗಿ ಸಾಯ್ಬೇಕು. ನಾನು ಒಂದು ಸ್ಟಾರ್. ಯಾಕಂದ್ರೆ ನಕ್ಷತ್ರ ಕತ್ಲಾದ್ಮೇಲೆ ಗೊತ್ತಾಗತ್ತೆ, ಬೆಳಕಲ್ಲಿ ನಾವು ಹೆಂಗೆ ಅಂತ ತೋರ್ಸೋಕ್ಕೆ ನಾವೊಂದು ಸ್ಟಾರ್ ಆಗ್ಬೋದು ಅನ್ನೋದಕ್ಕೆ ನನಗೆ ಈ ಗುರುಗಳು ಸಾಕ್ಷಿ. ನನಗೆ ಅವ್ರ ವಯಸ್ಸು, ನನ್ನ ವಯಸ್ಸು ಇಲ್ಲ ಅವ್ರಿಗೆ, ಆದರೂ ಗುರು ಬೇಕು. ನೆಂಟರು ಮೋಸ ಮಾಡಿದ್ದಾರೆ, ಸ್ನೇಹಿತರು ಮೋಸ ಮಾಡಿದ್ದಾರೆ. ಇವತ್ತು ಗುರುವಿಂದ ನಾನು ಗುರಿಯಿಂದ ನಾನೇನು ಬೇಕೋ ಸಾಧಿಸ್ತೀನಿ ಅಂತ ಇವತ್ತು ನನಗೆ ಅರ್ಥ ಆಗಿದೆ. ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಅನಂತ ವಿಶ್ವಾಚಾರ್ಯ ಗುರು. ಥ್ಯಾಂಕ್ ಯು. ನಿಮ್ಗೆ ಹೇಳಬೇಕು, ಈ ಏಜಲ್ಲಿ ನೀವು ಛಲ ಕೊಟ್ಟಿದ್ದೀರಾ ನಮಗೂ ಇನ್ನೂ ಸ್ಫೂರ್ತಿ ಜಾಸ್ತಿ. ಜೊತೆಗೆ ನಾನು 8 ವರ್ಷದಿಂದ ಸಾಯ್ಬೇಕು ಅಂದ್ಕೊಂಡಿದ್ದವನು. ನಾನು 109 kg ಆಗಿದ್ದವನು. ಬೇಡದೇ ಇರೋ ಫ್ಯಾಟು ಕೊಲೆಸ್ಟ್ರಾಲ್ನ 48 kg ಕಡಿಮೆ ಮಾಡ್ಕೊಂಡು ಇವತ್ತು 44 ಇಂಚಿದ್ದು ಹೊಟ್ಟೆನ ಕಡಿಮೆ ಮಾಡಿಕೊಂಡು ಮನುಷ್ಯನಾಗಬೇಕು, ಒಳ್ಳೆ ತಿನ್ನಬೇಕು. ಹೇಳಿದ್ರಲ್ಲ, ಈ ದೇಹವೇ ದೇಗುಲ, ಈ ಕಾಲೇ ಕಂಬ ಅನ್ನೋದು ಇವತ್ತು ಈ ದೇವಸ್ಥಾನಕ್ಕೆ ಒಳ್ಳೇದು ತಿನ್ನಬೇಕು, ಒಳ್ಳೇದು ಕುಡಿಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ಬೇರೆ ಏನು ಬೇಕು? ಯಾವ ಬುಕ್ಕು ಓದೋಷ್ಟಿಲ್ಲ. ಇದು ಎಜುಕೇಟೆಡ್ ಅಂತಲ್ಲ, ಅನ್ಎಜುಕೇಟೆಡ್ ಲೈಫ್. ಅವ್ರು ಹೇಳಿದ್ದು ಕೇಳಿಸ್ಕೊಂಡ್ರೆ ನಾವು ಜೀವನ ಮಾಡ್ಬೋದು. ಜೀವ ಇದ್ದರೆ ಜೀವನ ಮಾಡ್ಬೋದು. ಬಾಡಿ ಚೆನ್ನಾಗಿದ್ದರೆ ಯಾವ ಗಾಡಿ ಬೇಕಾದ್ರೂ ಓಡಿಸ್ಬೋದು. ನಾನು ರಿಚ್ ಕಾರುಗಳು 5 ಕಾರು ಸಂಪಾದನೆ ಮಾಡಿ ಓಡಿಸಿ ಎಂಜಾಯ್ ಮಾಡಬೇಕು. ನಾನು ಡ್ರೈವರ್ನ ಮುಂದೆ ಇಟ್ಟು ನಾನು ಹಿಂದೆ ಕೂತ್ಕೊಂಡು ಓಡುವಂಥ ಕಾರ್ ಮಾಡಬಾರ್ದು, ಸಂಪಾದನೆ ಮಾಡಬಾರ್ದು. ನಾನು ಕೊಂಡು ನಾನೇ ಓಡಿಸ್ಬೇಕು ಅಂತ ಆ ಥರ ಗುರಿ ಇದೆ. ಇವತ್ತು ನನ್ನ ಮಕ್ಕಳನ್ನು 5 ಮಕ್ಕಳನ್ನು 5 ಸ್ಟಾರ್ ಮಾಡಿದ್ದೀನಿ ಈಗಾಗಲೇ. ಅವರು ಯಾಕೆ ಸಾರ್ಗಳು ಏನು ಹೇಳಿದೆ ಅಂದರೆ, ಕೆಲಸಕ್ಕೆ ಹೋಗೋರು ಯಾರೂ ಶ್ರೀಮಂತ ಆಗಲ್ಲ,
ಬಿಸ್ನೆಸ್ ಮಾಡಬೇಕು. ಕೆಲಸ ಮಾಡೋನಲ್ಲ ಶ್ರೀಮಂತ ಆಗೋದು, ಕೆಲಸ ಮಾಡಿಸೋನು ಅಂತ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಇಷ್ಟ ಆಗಿದೆ. ಅಮೃತಹಳ್ಳಿಯಲ್ಲಿ ನನಗೆ ಒಂದು 30 ವರ್ಷದ ಹುಡುಗ ಹೇಳ್ಕೊಟ್ಟಿರೋದು ಇದೆ. ಅವನು 25% ಹೇಳಿದ್ದಾನೆ ಸರ್, ಇವತ್ತು 100% ಅದು ಬೆಲೆನೇ ಕೋಟಿ ಗಟ್ಟಲೆ ಆಗೋಷ್ಟು. ಯಾಕಂದರೆ ಕೋಟಿ ಸಂಪಾದನೆ ಮಾಡೋದು ಹೇಳೋದು ಬಂಡವಾಳ ಹಾಕಿ ಮಾಡೋದಲ್ಲ. ನಮ್ಮ ಛಲ ಇದೆಯಲ್ಲ, ನಮ್ಮ ಗುರಿ ಇದೆಯಲ್ಲ, ಆ ಗುರಿಗೆ ಗುರು ಬೇಕು ಅನ್ನೋದಿಲ್ಲ. ಅರ್ಥ ಆಯಿತು. ನಾನು ಓದಿರೋದು 7th. ಈಗಾಗಲೇ ತುಂಬ 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 ಆಸೆ ಇದೆ. ರಿಚ್ ಆಗಿ ಸಾಯಬೇಕು ಅಂತ, ಸೋಮಾರಿ ಥರ ಸಾಯಬಾರ್ದು, ಸಾಧಿಸಿ ಸಾಯ್ಬೇಕಂತ ಇವತ್ತು ಛಲ ಮಾಡಿದ್ದೀನಿ. ಸೂಪರ್ ಸರ್, ಛಲ ತುಂಬ ನಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀವಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೂಪರ್ ಸರ್. ಥ್ಯಾಂಕ್ ಯು.